ಕೆಲವು ತಿಂಗಳುಗಳ ಹಿಂದೆ ಮಲೆಮಹದೇಶ್ವರ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ 5 ಹುಲಿಗಳು ವಿಷಪ್ರಾಶನದಿಂದ ಪ್ರಾಣ ಬಿಟ್ಟಿದ್ವು. ಈಗ ಅದರ ನಿಖರವಾದಂತಹ ಕಾರಣ ತಿಳಿದು ಬಂದಿದೆ. ಹೇಳಿದ್ದೇ ಒಂದು, ಬಟ್ ಅವರ ಉದ್ದೇಶ ಇದ್ದಿದ್ದೇ ಇನ್ನೊಂದು. ಆ ಹುಲಿಗಳನ್ನು ಅಂದರೆ ತಾಯಿ ಹುಲಿ ಜೊತೆಗೆ ಮರಿ ಹುಲಿಗಳು ಅವುಗಳನ್ನು ಕೊಂದಿದ್ದು ಅವುಗಳ ಉಗುರು ಹಾಗೂ ಅವುಗಳ ಹಲ್ಲಿಗಾಗಿ. ಯಾಕಂದರೆ ಅಲ್ಲಿನ ಶಾಸಕರು, ಸ್ಥಳೀಯ ಶಾಸಕರು ತಾಕೀತು ಮಾಡಿದರು. ಆಗ ಅರಣ್ಯಾಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಆ ವರದಿಯನ್ನು ಕೊಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ಕೇಳಿ ಬಂದಿದ್ದದ್ದೇನು, ನಮ್ಮ ಹಸುಗಳ ಮೇಲೆ ದಾಳಿ ಮಾಡಿದ್ದಕ್ಕೆ ಆ ಕಳೆಬರಕ್ಕೆ ನಾವು ವಿಷವನ್ನು ಹಾಕಿ ವಿಷಪ್ರಾಶನ ಮಾಡಿಸಿ ಹುಲಿಗಳನ್ನು ಕೊಂದಿದ್ದೀವಿ, ಆ ಸಿಟ್ಟಿಗೆ ನಾವು ಮಾಡಿದ್ದು ಅಂತ ಅರೆಸ್ಟ್ ಆಗಿದ್ರಲ್ಲ ಈ ಆರೋಪಿಗಳು, ಅವ್ರು ಹೇಳಿದ್ದದ್ದು. ಆದರೆ ಈಗ ಗೊತ್ತಾಗ್ತಿರುವಂಥದ್ದು ಏನು ಅಂತಂದರೆ, ಹುಲಿಗಳ ಹಲ್ಲು ಮತ್ತು ಉಗುರಿಗಾಗಿ ಇವುಗಳನ್ನು ಕೊಂದಿದ್ದಾರೆ ಅನ್ನುವಂಥದ್ದು ಈಗ ಬಹಿರಂಗವಾಗಿದೆ. 2025 ಜೂನ್ 27ರಂದು 5 ಹುಲಿಗಳು ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಾವನ್ನಪ್ಪಿದ್ವು. 100ರಿಂದ 200 ಮೀಟರ್ ರೇಡಿಯಸ್ನಲ್ಲಿ 5 ಹುಲಿಗಳ ಮೃತದೇಹ ಪತ್ತೆಯಾಗಿತ್ತು. ಅದರ ಪಕ್ಕದಲ್ಲೇ ಒಂದು ಹಸುವಿನ ಕಳೆಬರ ಕೂಡ ಇತ್ತು. ಹುಲಿ ಮರಿಗಳ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಯಾಕಂದರೆ ವಿಷಪೂರಿತ ಮಾಂಸ ತಿನ್ನೋಕೆ ಹೋಗಿ 5 ಹುಲಿಗಳು ಸಾವನ್ನಪ್ಪಿದ್ದಾವೆ. ಆರೋಪಿ ಕೋನಪ್ಪ ಶಿವಣ್ಣ 250ಕ್ಕೂ ಹೆಚ್ಚು ಹಸುಗಳನ್ನು ಇಟ್ಕೊಂಡಿದ್ದ. ಹಸುಗಳನ್ನು ದಾಳಿ ಮಾಡಿದ್ದಕ್ಕೆ, ಅಂದರೆ ಅವುಗಳ ಮೇಲೆ ದಾಳಿ ಮಾಡಿದ್ದಕ್ಕೆ ವಿಷ ಇಟ್ಟು ಸಾಯಿಸಿದೆ ಅಂತ ಹೇಳಿದ್ದ. ಬಟ್ ಈಗ ಆ ಹುಲಿಯ ಉಗುರು ಹಾಗೂ ಹಲ್ಲಿಗಾಗಿ ವಿಷವಿಟ್ಟು ಕೊಂದಿರೋದು ಈಗ ವರದಿಯಲ್ಲಿ ಬಹಿರಂಗವಾಗಿದೆ.